ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವ. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಸ್ವದೇಶಿ ಒಂದು ಗ್ರಾಮೋದ್ಯೋಗಕ್ಕೆ ಹೆಚ್ಚಿನವಾದ ಒಂದು ಉತ್ತೇಜನವನ್ನು ನೀಡಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಖಾದಿ ಒಂದು ಇದರಲ್ಲಿ ಮೇಳದಲ್ಲಿ ಭಾಗವಹಿಸಿ ಉತ್ತಮವಾದ ಆಯ್ಕೆಯನ್ನು ಇಲ್ಲಿ ಎಲ್ಲರೂ ಸಹ ಮಳಿಗೆಗಳ ಮುಖಾಂತರ ಉತ್ತಮವಾದ ವಸ್ತುಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಅದನ್ನು ಕೊಂಡ್ಕೊಂಡು ಇದನ್ನು ಉತ್ತೇಜನ ನೀಡಬೇಕು. ಅದೇ ರೀತಿ ನಾವು ಕೂಡ ಈ ಒಂದು ಮೇಳಕ್ಕೆ ಇವತ್ತು ಆಗಮಿಸಿದ್ದೀವಿ. ಉತ್ಕೃಷ್ಟವಾದ ಒಂದು ಬಟ್ಟೆಗಳನ್ನು ನಾವು ಕೂಡ ಕಡಿಮೆ ರಿಯಾಯಿತಿ ದರದಲ್ಲಿ ಪಡೆದಿದ್ದೀವಿ. ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ ನಮ್ಮಲ್ಲಿ ರೇಷ್ಮೆ ಖಾದಿ, ಹರಳೆ ಖಾದಿ ಮತ್ತು ಪಾಲಿಯಸ್ತ್ರ ಖಾದಿ ಎಲ್ಲ ಮೆಟೀರಿಯಲ್ಲು ನಮ್ಮಲ್ಲಿ ಸಿಗುತ್ತೆ. ಇಲ್ಲಿ 16ರಿಂದ 25 ತನಕ 10 ದಿವಸದ ಕಾಲ ಈ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ಬಂದು ಕೆಲವು ಕಡೆ ಇದನ್ನು ನೋಡಿದ್ದೇವೆ, ಲಾಟ್ ಮಾಡಿದಾರೆಲ್ಲ ಮಾಡಿದ್ದಾರೆ. ಅದರಲ್ಲೆಲ್ಲ ಸುಮಾರು ತಿಂಡಿ ತಿನಿಸುಗಳಿದೆ, ಬಟ್ಟೆಗಳಿದೆ, ಮತ್ತು ಕಾಟನ್ ಏನೇನು ಬೇಕೋ ಎಲ್ಲ ಅವ್ರು ಏನು ತಯಾರು ಮಾಡಿದ್ದಾರೆ, ಖಾದಿಯಲ್ಲಿ ಬಟ್ಟೆಗಳಾಗಲಿ, ಒಳ ಉಡುಪುಗಳಾಗಲಿ, ಮಕ್ಕಳು ಬಳಸೋದಾಗಲಿ ಎಲ್ಲ ರೀತಿಯ ವ್ಯವಸ್ಥೆ ಇದೆ. ಇನ್ನೂ ಸ್ಟಾಲ್ಸ್ ಬರೋಂಥ ವ್ಯವಸ್ಥೆ ಇದೆ. ಈಗ ಇವತ್ತು ಶುರುವಾಗಿದೆ. ಇರೋದ್ರಲ್ಲಿ ಬರುವಲ್ಲಿ 50% ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ. ನೋಡೋಕ್ಕೂ ಚೆನ್ನಾಗಿದೆ. ತುಂಬ ಚೆನ್ನಾಗಿದ್ದಾವೆ ಕಲೆಕ್ಷನ್ಸ್, ಪರವಾಗಿಲ್ಲ. ಇಲ್ಲಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದ್ದಾವೆ ಸೀರೆಸ್. ಎಲ್ಲ ಕಲರ್ಸು ಚೆನ್ನಾಗಿದೆ. ರೇಷ್ಮೆ ಇದೆ, ಮತ್ತು ಖಾದಿ ಕಾಟನ್ ಸ್ಯಾರೀಸ್ ಇದ್ದಾವೆ, ಮತ್ತು ಪೋಚಂಪಲ್ಲಿ ಸ್ಯಾರೀಸ್ ಇದೆ, ಸಿಲ್ಕ್ ಸ್ಯಾರೀಸ್ ಇದ್ದಾವೆ. ಎಲ್ಲ ಥರ ಬಟ್ಟೆನೂ ಸಿಗುತ್ತೆ. ಬೆಡ್ ಸ್ಪ್ರೆಟಿಂದ ಎಲ್ಲ ಥರ ಬಟ್ಟೆನೂ ಸಿಗುತ್ತೆ. ತುಂಬ ಚೆನ್ನಾಗಿದೆ ಬಟ್ಟೆ. मंत्री जी को आभार व्यक्त करते हैं. सभी को इतना मान सम्मान. ऐसे हजारों चाय की दुकान वाला, कैसे कोई आलू के सब्जी वाला डिजिटल पेमेंट का इस्तेमाल कर पाएगा. और खासकर विपक्ष के जो बहुत बड़े विद्वान नेता थे वो कहते थे, आज उनको मैं बताना चाहता हूं, इस हफ्ते आप सबके प्रयास से, मोदी जी के दूरदर्शिता से यूपीआई का पेमेंट, आप सबने वीजा कार्ड नाम सुना होगा ना, वीजा क्रेडिट कार्ड, डेबिट कार्ड नाम सुना है. यूपीआई का पेमेंट वीजा से ज्यादा हो गया है. ये ताकत है 140 करोड़ देशवासियों की, जब वो एक नेतृत्व के आह्वान पर कदम से कदम मिलाकर एक साथ चलते हैं और लोगों के जीवन में परिवर्तन लाने का संकल्प लेके चलते हैं. ಅವರಿಗೆ ಸಹ ಸ್ವಾಗತವನ್ನು ಪಂತೇಜಿ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ರೀತಿಯ ಒಂದು ಉನ್ನತವಾದ ಒಂದು ಸಾಂಸ್ಕೃತಿಕ ಒಂದು ಕೆಲಸಕ್ಕೆ ನಾಂದಿ ಹಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರೂ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಾಧ್ಯಮದ ಮಿತ್ರರಿದ್ದಾರೆ. ವೇದಿಕೆ ಮೇಲೆ ಈ ಕಾರ್ಯಕ್ರಮದಲ್ಲಿ ನೂರಾರು ಹರಕೆ ಸ್ತೂಪಗಳು ಲಭ್ಯವಾಗಿವೆ. ಬೌದ್ಧ ನೆಲೆ ಕಲಬುರಗಿ ಸನ್ನತಿಯಲ್ಲೂ ಸಹ ಈಗಾಗಲೇ ಕೇಂದ್ರ ಪುರಾತತ್ವ ಇಲಾಖೆಯಿಂದ ಅನುಮೋದನೆ ದೊರೆತು ಉತ್ಖನನ ಪ್ರಾರಂಭ ಮಾಡಬೇಕಾಗಿದೆ. ನಾವು ಕರ್ನಾಟಕ ಸರ್ಕಾರ ಈ ಭಾಗದ ಪ್ರಾಚೀನ ರಾಜಘಟ್ಟದ ಉತ್ಖನನವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ರಾಜಘಟ್ಟದ ಉತ್ಖನನದಲ್ಲಿ ದೊರೆತಿರುವಂಥ ನೂರಾರು ಮಣ್ಣಿನ ಸ್ತೂಪಿಕೆಗಳು
ಅವುಗಳ ರೂಪ, ಗಾತ್ರ, ತಯಾರಿಕಾ ವಿಧಾನಗಳಿಗೆ ಹೆಸರು ಮಾಡಿವೆ. ಈ ಸ್ತೂಪಿಕೆಗಳ ಗರ್ಭದಲ್ಲಿ ಅಡಗಿಸಿಟ್ಟಿರುವ ಬೌದ್ಧ ಮಂತ್ರ ಮುದ್ರಿತ ಮಣ್ಣಿನ ಬಿಲ್ಲೆಗಳು ಈ ಸ್ತೂಪಿಕೆಗಳ ಧಾರ್ಮಿಕ ಶಕ್ತಿ ಮತ್ತು ಮೌಲ್ಯವನ್ನು ಪ್ರತಿಬಿಂಬಿಸುತ್ತವೆ. ಇತಿಹಾಸದಲ್ಲಿ ತ್ಯಾಗದಲ್ಲಿ, ಮಾನವತಾವಾದದಲ್ಲಿ ರಾವಣ ಶ್ರೇಷ್ಠ ವ್ಯಕ್ತಿ. ಅದಕ್ಕೆ ಕೇವಲ ಭಾರತ ದೇಶದಲ್ಲಿ ಹುಟ್ಟಿದರೂ ಕೂಡ ಪೂರ್ವ ರಾಷ್ಟ್ರಗಳಲ್ಲಿ ಬಹಳಷ್ಟು ಹೆಚ್ಚಿಗೆ ಅವರ ಧರ್ಮ ಪ್ರಚಾರಕ್ಕೂ ಇದ್ದು ಪಾಲನೆಯನ್ನು ಮಾಡಿದ್ರು. ಶ್ರೀಲಂಕಾ, ಬರ್ಮಾ, ಇಂಡೋನೇಷ್ಯಾ ಕಡೆ ಈಗೂ ಕೂಡ, ಜಪಾನ್ ಎಲ್ಲ ಕೂಡ ಅವರ ಧರ್ಮ ಪಾಲನೆಯಲ್ಲಿ. ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ, ಜೀವನೋಪಾಯ ಇಲಾಖೆ ಸಚಿವರು, ಜೊತೆಗೆ ಸನ್ಮಾನ್ಯ ಶಿವಾನಂದ ಪಾಟೀಲರು, ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರು. ಇಂಗ್ಲೀಷ್ನಲ್ಲಿ ಅಂದರೆ ಕೈಯಲ್ಲಿ ಹಿಡಿದು ಕೆಲಸ ಮಾಡುವಂಥ ತರಬೇತಿ ಇರುವಂಥ ಯುವಕರ ಅವಶ್ಯಕತೆ ಇದೆ. ಅದಾಗಬೇಕಾದ್ರೆ ITI ಮತ್ತು ಇಂಥ GTTCಯಲ್ಲಿ ಮಾತ್ರ ಸಾಧ್ಯ ಇದೆ. ಯಾರು GTTCಯಲ್ಲಿ ಪಾಸ್ ಆಗ್ತಾರೆ ಅವ್ರಿಗೆ ಭಾಳ ಒಳ್ಳೆಯ ಭವಿಷ್ಯ ಇದೆ. ಕೈಗಾರಿಕಾ ಕ್ಷೇತ್ರದಲ್ಲಿ, ಎಲೆಕ್ಟ್ರಾನಿಕ್ಸಲ್ಲಿ, ಕಂಪ್ಯೂಟರ್ ಸೈನ್ಸಲ್ಲಿ ತಾವು ಹಲವಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡಲು ಸಾಧ್ಯ ಇದೆ. ಮತ್ತು ನೀವು ಇದರಲ್ಲಿ ಡಿಪ್ಲೊಮಾ ಮಾಡಿದ್ರೆ ಇಂಜಿನಿಯರಿಂಗು ಕೂಡ ಮಾಡಬಹುದು. ಅದೇ ಥರ ನಮಗಿಂತಲೂ ಹಿಂದೆ ಇರತಕ್ಕಂಥ ಚೈನಾ ದೇಶ ಇವತ್ತು ಅಮೇರಿಕಾಕ್ಕಿಂತಲೂ ಮುಂದುವರೆದಿದೆ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ. ಅಂಥ ತಾಂತ್ರಿಕ ಜ್ಞಾನ ಇವತ್ತು ನಮ್ಮ ಮಕ್ಕಳಿಗೂ ಕೊಡಿಸ್ಬೇಕಂತೇಳಿ ಸರ್ಕಾರ ಹಾಕಿಕೊಂಡಿರ್ತಕ್ಕಂಥ ಈ ಯೋಜನೆಯ ಸದುಪಯೋಗ ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ತೆಗೆದುಕೊಳ್ಬೇಕು. ಯಾರು GTTCಯಲ್ಲಿ ಓದ್ತಾ ಇದ್ದಾರೆ ಅವರು ಜರ್ಮನ್ ಲ್ಯಾಂಗ್ವೇಜ್ ಕಲಿತ್ರೆ ಅವ್ರಿಗೆ ಜರ್ಮನಿಯಲ್ಲಿ 100% ನೌಕರಿ ಸಿಗ್ತದೆ, ಅದು ಒಳ್ಳೆಯ ಸಂಬಳದಿಂದ. ಈ ಒಂದು ಒಡಂಬಡಿಕೆಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಮುಂದಿನ ವರ್ಷದಿಂದ ನಾವು GTTCಯಲ್ಲಿ ಜರ್ಮನ್ ಲ್ಯಾಂಗ್ವೇಜ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಆಸಕ್ತಿ ಉಳ್ತಕ್ಕಂಥ ಮಕ್ಕಳು ಜರ್ಮನಿ ಲ್ಯಾಂಗ್ವೇಜ್ ಕಲಿತ್ರೆ ನಿಮಗೆ ಒಳ್ಳೆಯ ಭವಿಷ್ಯ ಇದೆ. ಯಾಕಂದರೆ ನಮ್ಮ ಮಕ್ಕಳಿಗೆ ನಾವೇನು ಪ್ರಿಪೇರ್ ಮಾಡ್ತಾ ಇದ್ದೀವಿ ಕೇವಲ ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ, ಇಡೀ ದೇಶಕ್ಕಷ್ಟೇ ಅಲ್ಲ, ಇಡೀ ವಿಶ್ವನೇ ನಮ್ಮ ಡೆಸ್ಟಿನೇಷನ್ ಇದೆ. ನಮ್ಮ ಭಾರತ ದೇಶದ ಕಡೆಗೆ ಮತ್ತು ವಿಶೇಷವಾಗಿ ಕರ್ನಾಟಕದ ಕಡೆಗೆ ಇಡೀ ಜಗತ್ತು ನೋಡ್ತಾ ಇದೆ. ಅದಕ್ಕೆ ನಮ್ಮ ಇಲಾಖೆ ಓವರ್ಸೀಸ್ ಪ್ಲೇಸ್ಮೆಂಟಿಗೂ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಮ್ಮ ಮಕ್ಕಳಿಗೆ ಲ್ಯಾಂಗ್ವೇಜ್ ಭಾಳ ಮುಖ್ಯ ಇದೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.